ನಾನು ಶ್ರೀನಿವಾಸ ಶಾಸ್ತ್ರಿ ಜಾಗೃತ ಸೇವಾ ಭಾರತಿ ಫೌಂಡೇಶನ್ ವತಿಯಿಂದ ಸುಮಾರು 16 ವರ್ಷಗಳಿಂದ ಈ ಒಂದು ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಬನ್ನಿ, ನಿಮಗೆ ಗೊಂದಲಿ ಸಮಾಜದ ಕೆಲವು ಮುಖಗಳನ್ನು ತೋರಿಸ್ತೇನೆ. ಕೌದಿ ಹೊಲಿಯುವುದು ಹೆಣ್ಮಕ್ಕಳ ಆರ್ಥಿಕ ಅವಲಂಬನೆ ಆಗಿದೆ. ಕೌದಿ ಹಾಗೆ ಹೊಲಿತಾರಂದ್ರೆ, ಕೌದಿ ಅವಶ್ಯಕತೆ ಇರುವಂತಹ ಜನರ ಮನೆಗೆ ಹೋಗಿ ಅವರ ಹಳೆ ಬಟ್ಟೆಗಳನ್ನು ಕಲೆಕ್ಟ್ ಮಾಡಿ ಆ ಬಟ್ಟೆಗಳಿಂದಲೇ ಕೌದಿಯನ್ನು ತಯಾರು ಮಾಡ್ತಾರೆ. ಬಹಳ ಬಡ ಸಮಾಜ ಈ ಗೊಂದಲಿ ಸಮಾಜ. ಸುಮಾರು 4 ರಿಂದ 5 ಲಕ್ಷ ಜನಸಂಖ್ಯೆ ಉಳ್ಳಂತಹ ಈ ಸಮಾಜ ಹುಬ್ಬಳ್ಳಿಯಲ್ಲಿ ಸುಮಾರು ಒಂದು 400 ಕುಟುಂಬಗಳಿವೆ. ಆ 400 ಕುಟುಂಬದ ಮಹಿಳೆಯರಿಗೆ ಮುಖ್ಯ ಆಧಾರವೇ ಕೌದಿ. ಈ ಕೌದಿ 5 ರಿಂದ 4 ಫೂಟ್, 5 ಫೂಟು, 5 ರಿಂದ 5x4 ಮತ್ತು 5 ಅಂಗಲ, 5 ಮೊಳ ಮತ್ತು 4 ಮೊಳ, 5 ಮೊಳ ಉದ್ದ, 4 ಮೊಳ ಅಗಲ ಕೌದಿ ಸೈಜ್ ಇರ್ತದೆ. ವಿವಿಧ ರೀತಿಯ ಸೈಜ್ಗಳಿವೆ. ಅದರೊಳಗೆ ಬೇರೆ ಬೇರೆ ಅಳತೆಯ ಕೌದಿಗಳನ್ನು ಮಾಡಿಕೊಡ್ತಾರೆ. ಕೌದಿ ವರ್ಷವಿಡೀ ಬಳಸುವಂತಹ ಒಂದು ಚಾದರ್ ಅಂತ ಹೇಳಿದ್ರು ಅಡ್ಡಿ ಇಲ್ಲ. ಇದು ತಂಪನ್ನು ಕೊಡ್ತದೆ, ದೇಹಕ್ಕೆ ಇಕೋ ಫ್ರೆಂಡ್ಲಿ ಆಗಿದೆ. ಕೌದಿಯ ಬಗ್ಗೆ ಹುಬ್ಬಳ್ಳಿ ಒಳಗೆ ಸುಮಾರು ಕಾರ್ಯಾಗಾರಗಳು ನಡೆದಿವೆ. ಕೌದಿ ಹೊಲಿಯುವಂಥ ಹೆಣ್ಮಕ್ಳು ಸುಮಾರು ಅನಕ್ಷರಸ್ಥರಾಗಿದ್ದಾರೆ. ಈಗೇನೋ ಸ್ವಲ್ಪ ರಾತ್ರಿ ಶಾಲೆಗಳಿಂದ ಅಕ್ಷರವನ್ನು ಕಲ್ತಿದ್ದಾರೆ. ಏನಮ್ಮ, ಹೌದಿಲ್ಲಮ್ಮ? ನಿಮ್ಮ ಹೆಸರು, ಅವರ ಹೆಸರು ಬರೆದು ಕಲ್ತಿದ್ದಾರೆ. ಗೊಂದಲಿ ಜನ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಗಡಿಭಾಗದಲ್ಲಿ ವಾಸಿಸುವಂತಹ ಜನ. ಸುಮಾರು 400 ವರ್ಷದ ಇತಿಹಾಸ ಈ ಜನರಿಗಿದೆ. ಕೌದಿಗೂ ಸಹ ಅನಾದಿ ಕಾಲದ ಇತಿಹಾಸ ಇದೆ. ಕಡಿಮೆ ಬೆಲೆಯಲ್ಲಿ, ಅತಿ ಕಡಿಮೆ ಖರ್ಚಲ್ಲಿ ವೇಸ್ಟ್ ಆದಂತಹ ಬಟ್ಟೆಗಳಿಂದ ತಯಾರು ಮಾಡಿದ ಕೌದಿ. ಕೌದಿಯಿಂದ ಸುಮಾರು ಉಪಯೋಗಗಳು ಸಹ ಇವೆ. ಆದರೆ ಇಂದಿನ ಹೊಸ ಜನಾಂಗ, ಹೊಸ ಪೀಳಿಗೆ ಕೌದಿಯ ಬಗ್ಗೆ ಏನೋ ಒಂದು ತಾತ್ಸಾರ ಭಾವನೆ ಎಂದರೂ ತಪ್ಪಾಗಿಲ್ಲ. ಆದರೆ ಹಳೆ ಜನರಿಗೆ ಕೇಳಿ ಈಗೂ ಸಹ ಮನೆಯೊಳಗೆ ಕೌದಿ ಬಳಸ್ತಾರೆ. ಕೌದಿಯ ಉಪಯೋಗಗಳು ನೂರಾರಿವೆ. ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಸಹ ಒಂದು ಕುಟುಂಬದಲ್ಲಿ ಅನೇಕ ಕಾರ್ಯಕ್ರಮಗಳು ಕೌದಿಗಳ ಮೇಲೆ ನಡೀತದೆ. ಕೌದಿ ನಾಮಕರಣ ಮಾಡಬೇಕಾದ್ರೂ ಬಳಸ್ತಾರ. ಯಾವ್ದಾದ್ರು ಒಂದು ಮನೆಯೊಳಗ ಶುಭ ಕಾರ್ಯಗಳು ಆಗ್ಬೇಕಾದ್ರೂ ಬಳಸ್ತಾರೆ. ಕೌದಿ ಸತ್ ಮೇಲೆ ಈಗ ಎಲ್ಲಾ ರೀತಿಯಿಂದ ಬಿದಿರುಗಳನ್ನು ಕಟ್ತಾ ಇದ್ದಾರೆ. ಆದ್ರೆ ಬಡ ಕುಟುಂಬದಲ್ಲಿ ಕೌದಿ ಒಳಗನ ಮಣ್ಣು ಮಾಡ್ತಾರೆ, ಕೌದಿ ಒಳಗನ ಹೊತ್ಕೊಂಡು ಹೋಗ್ತಾರೆ. ಅಷ್ಟು ಕೌದಿ ಯೂಸ್ಫುಲ್ ಆಗಿದೆ. ಅದರ ಉಪಯೋಗವನ್ನ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಬೇಕಾಗಿದೆ. ಕೌದಿ ಬಡ ಕುಟುಂಬದಲ್ಲಿ ನೂರಾರು ಪಾತ್ರವನ್ನು ವಹಿಸ್ತದೆ. ಆದ್ದರಿಂದ ಕೌದಿ ಪ್ರತಿಯೊಬ್ಬರೂ ತಮ್ಮ ಮನೆಯೊಳಗೆ ಇಟ್ಟುಕೊಳ್ಳುವಂತಹ ಒಂದು ವಸ್ತು ಆಗಿದೆ, ಅಥವಾ ದಿನಬಳಕೆಯ ಒಂದು ವಸ್ತುವಾಗಿದೆ. ಅದು ಈ ಜನಾಂಗ, ಈ ರಾಜ್ಯಕ್ಕೆ, ಈ ದೇಶಕ್ಕೆ, ಈ ಸಮಾಜಕ್ಕೆ ಕೊಡುವಂತಹ ಕೊಡುಗೆ. ಅನಕ್ಷರಸ್ಥ ಮಹಿಳೆಯರು ಸಹ ಎಷ್ಟು ಒಳ್ಳೆ ರೀತಿಯಿಂದ ಕೊಡುಗೆ ಕೊಡ್ತಾರೆ ಅನ್ನೋದಕ್ಕೆ ಈ ಗೊಂದಲಿ ಸಮಾಜದ ಕೌದಿವಲ್ಲಂತ ಮಹಿಳೆಯರು ನೀವು ನೋಡಿ ತಿಳ್ಕೋಬಹುದು. ಇನ್ನು ಕೌದಿ ಒಳಗೆ ಕೇವಲ 5 ಅಂಗಲ, 4 ಅಂಗಲ ಉದ್ದ ಮತ್ತು ಅಗಲ ಲೆಕ್ಕ ಹಾಕೊಂಡು ಕುಂತ್ರ ಆಗುದಿಲ್ಲ. ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯನ್ನು ಕೌದಿಗಳನ್ನ ಹೊಲಿತಾರೆ. ಅವ್ರಿಗೆ ಕೇಳಬಹುದು, ಸಣ್ಣ ಮಕ್ಕಳಿಗೆ ಹೊಲಿತಿರಲ್ಲ ಕೌದಿ, ದುಬುಟ್ಟಿ ಅಂತ ಹೊಲಿದು ಕೊಡ್ತಾರೆ. ಅವು ತೊಟ್ಟಲ ಕೌದಿ ಅಂತ ಕರೀತಾರೆ. ಮಗು ಹುಟ್ಟಿದಾಗ ನಾಮಕರಣ ಮಾಡಬೇಕಾದ್ರೆ ಆ ತೊಟ್ಟಲಕ್ಕೆ ಒಂದು ಸೈಜ್ ಕೌದಿ ಇರ್ತದೆ, ಅದನ್ನು ಸಹ ಹೊಲಿದು ಕೊಡ್ತಾರೆ. ದೊಡ್ಡ ಕೌದಿಗಳನ್ನು ಸಹ ನೂರಾರು ಕಾರ್ಯಕ್ರಮಕ್ಕೆ ಬಳಸ್ತಾರೆ. ಆಮೇಲೆ ಯಾರೋ ಇವರ ಸಮಾಜದ ಧರ್ಮ ಗುರುಗಳಾಗಿರಬಹುದು, ಹಿರಿಯರಾಗಿರಬಹುದು, ಬಂದಾಗ ಅವರಿಗೆ ಸನ್ಮಾನವಾಗಿ ಅಥವಾ ಅವ್ರನ್ನ ಕುಳಿತುಕೊಳ್ಳಿಕ್ಕೆ ಚೇರ್ ಮೇಲೆ ಕೂರಿಸಲ್ಲ. ಈ ಜನಾಂಗದಲ್ಲಿ ಕೌದಿಯನ್ನೇ ಶ್ರೇಷ್ಠವಾಗಿ ಹಾಸಿ ಕುಂದಿರ್ಸ್ತಾರೆ. ಕುರುಬ ಸಮಾಜದಲ್ಲಿ ಕಂಬಳಿಗೆ ಎಷ್ಟು ಮಹತ್ವ ಅದವೋ ಅದೇ ರೀತಿ ಗೊಂದಲಿ ಸಮಾಜದಲ್ಲಿ ಕೌದಿಗೂ ಅಷ್ಟು ಮಹತ್ವದ, ವಿಶೇಷವಾದಂಥ ಮಹತ್ವವನ್ನು ಕೊಡಲಾಗ್ತದೆ. ಈ ಸಮಾಜ ಶಿವಾಜಿ ಮಹಾರಾಜರ ಕಾಲದಿಂದಲೂ ಸಹ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಮೆರೆದಂಥ ಸಮಾಜ ಇದಾಗಿದೆ. ಅದರ ಮಹಿಳೆಯರು, ಗಂಡು ಮಕ್ಕಳು ನೂರಾರು ದಿನ, ತಿಂಗಳಾನುಗಟ್ಟಲೆ ಹೊರಗಡೆ ಫೇರಿಗೆ ಹೋದಾಗ, ಜ್ಯೋತಿಷಗಾರಿಗೆ ಹೋದಾಗ, ಬಿಡುಬಿಡಿಕೆ ಕೆಲಸಕ್ಕೆ ಹೋದಾಗ ಅವರು ಮಾಡುವಂಥ ಅವರ ದಿನನಿತ್ಯದ ಕಾರ್ಯಕ್ರಮ ಮನೋರಂಜನೆ ಜೊತೆಗೆ ಕೌದಿ ಅವರ ಆರ್ಥಿಕ ಅವಲಂಬನೆ ಆಗಿದೆ.